ಇಲ್ಲ ಅದು ರಿಲೀಸ್ ಅಂದ್ರೆ ಇವಾಗ ಅವ್ರಿಗಿರೋ ಅಭಿಮಾನಿಗಳು, ನಾನು ಸಿಕ್ಕಾಪಟ್ಟೆ ಅಭಿಮಾನಿಗಳು ನಮ್ಮ ಮಂಡ್ಯ ಮೈಸೂರು ಕಡೆ ಆಲ್ ಓವರ್ ಕರ್ನಾಟಕ ಎಲ್ಲ ತುಂಬಾ ಅಭಿಮಾನಿಗಳು. ಅತ್ತಿ ಬೆಲೆಲಿ ನಾವು ಒಂದು ಕಾರ್ಯಕ್ರಮದಲ್ಲಿ ಊರಬ್ಬದಲ್ಲಿ ಆ ಮೋಷನ್ ಪೋಸ್ಟರ್ನ ಊರಬ್ಬದಲ್ಲಿ ರಿಲೀಸ್ ಮಾಡಿದ್ರಲ್ಲ, ಇಲ್ಲೇ ಗೊತ್ತಾಗ್ಬಿಡ್ತದ ಅವರು ಅಭಿಮಾನಿಗಳೆಲ್ಲ ಟಿ ಶರ್ಟ್ ಎಲ್ಲ ಹಾಕೊಂಡು ರಿಲೀಸ್ ಮಾಡೋ ಸಂದರ್ಭ ಸಖತ್ತಾಗಿತ್ತು. ಆಮೇಲೆ ಜನನು ಹಂಗೆ ಸೇರಿದ್ರು. ನಾನು ಇತ್ತೀಚೆಗೆ ಯಾವ ಪ್ರೋಗ್ರಾಮಲ್ಲೂ ನೋಡಿಲ್ಲ ಇಷ್ಟೊಂದು ಜನನ. ಸಖತ್ತಾಗಿತ್ತು. ನಾನು ಮೋಷನ್ ಪೋಸ್ಟರ್ ನೋಡಿದೆ, ಸೂಪರ್ ಆಗೈತೆ, ಒಳ್ಳೇದಾಗಿ. ಸೊ ಇನ್ನೊಂದು ಡೆವಿಲ್ ಚಿತ್ರಕ್ಕೆ ಎಲ್ಲಾ ಫ್ಯಾನ್ಸ್ ಕೂಡ ಕಾತುರದಿಂದ ಕಾಯ್ತಾ ಇದಾರೆ. ಇವಾಗ ದರ್ಶನ್ ಥೈಲ್ಯಾಂಡ್ ಅಲ್ಲಿ ಇದಾರೆ ಅಂದ್ರೆ ಶೂಟಿಂಗ್ ನಿಮಿತ್ತ. ಸೊ ನೀವು ಎಷ್ಟು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀರಾ ಡೆವಿಲ್ ಚಿತ್ರಕ್ಕೆ? ಇಲ್ಲ, ನಾನು ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದ್ದೀನಿ ಅವಾಗಿಂದನು. ನಾನು ದರ್ಶನ್ ಸರ್ದು ಯಾವ ಸಿನಿಮಾ ಬಂದ್ರೂ ಥಿಯೇಟ್ರಲ್ಲೇ ನೋಡಿ ಅಭ್ಯಾಸ ಅವಾಗಿಂದನು. ಇವಾಗಲೂ ಅಷ್ಟೇ, ಯಾವಾಗ ರಿಲೀಸ್ ಆಯ್ತದೆ ಅಂತ ಅದನ್ನೇ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು. ಸೊ ಇಲ್ಲಿ ಅತ್ತಿ ಬೆಲೆಗೆ ಬಂದಿರಿ, ಇಷ್ಟು ದೂರ ಬೆಂಗಳೂರಿಂದ ಇಷ್ಟು ದೂರ, ಫ್ಯಾನ್ಸ್ ರಿಯಾಕ್ಷನ್ ಯಾವ ತರ ಇತ್ತು? ಆ ಒಂದು ದರ್ಶನ್ ಅವರ ಅಭಿಮಾನಿಗಳು ಯಾವ ತರ ಪ್ರೀತಿ ಕೊಟ್ರು ನಿಮ್ಗೆ? ಎಲ್ಲೋದ್ರು ಅಭಿಮಾನಿಗಳು ಎಲ್ಲಾ ಕಡೆನೂ ಪ್ರೀತಿ ಕೊಡ್ತಾರೆ. ಇಲ್ಲೊಂಚೂರು ಜಾಸ್ತಿ ಕೊಟ್ರು ಅಷ್ಟೇ. ಎಲ್ಲಾ ಕಡೆನೂ ಈ ಕರ್ನಾಟಕದಲ್ಲಿ ಎಲ್ಲೋದ್ರು ದರ್ಶನ್ ಸರ್ಗಾಗಿರ್ಬೋದು, ಯಾರೇ ಕಲಾವಿದರಾದ್ರು ಕನ್ನಡಿಗರು ಎಲ್ರಿಗೂ ಪ್ರೀತಿ ಕೊಡ್ತಾರೆ. ಅದು ಕನ್ನಡಿಗರು ದೊಡ್ಡ ಮನಸ್ಸು. ಒಬ್ಬ ಕನ್ನಡಿಗ ಆಗಿ ಹೇಳ್ಕೋಬೇಕಂದ್ರೆ ಹೆಮ್ಮೆ ಐತದೆ.